ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೀಲಾ, ನೀನ್ ಯಾವುದೇ ಕಾರಣಕ್ಕೂ ಏಜೆ ಜೊತೆ ಸಂಸಾರ ಮಾಡಕೂಡ್ದು. ಇದೇ ನಾನ್ ನಿನಗ್ ಮಾಡ್ತಾ ಇರೋ ಹಾರೈಕೆ. ದೇವ್ರೆ, ನೀನ್ ಇರೋದೇ ನಿಜ ಆದ್ರೆ ಲೀಲಾತೆಗೆ ಏಜೆನೆ ಸಿಗ್ಬೇಕು. ರಾಮ್ ಲೀಲಾ ಜೋಡಿನೇ ಒಂದಾಗ್ಬೇಕು. ಪೂಜೆ ಇಲ್ಲಿಗೆ ಸಮಾಪ್ತಿ ಆಯ್ತು. ಒಳ್ಳೇದಪ್ಪ, ಆ ಭಗವಂತ ಕಂಡ್ಬಿಟ್ರೆ ಅಷ್ಟೇ ಸಾಕು. ಅಲ್ಲ ತಾಯಿ, ಗಂಡ ಹೆಂಡತಿ ಹೇಗ್ ಬಾಳ್ತಾರೋ ಹಾಗ್ ಬಾಳ್ತಾರೆ. ಮಾತಾಡದೇ ಇದ್ದವರು ಮಾತಾಡ್ತಾರೆ, ದೂರ ಇದ್ದವರು ಹತ್ರ ಆಗ್ತಾರೆ. ಇಬ್ರು ಅನ್ಯೋನ್ಯವಾಗಿ ಬಾಳ್ತಾರೆ. ಒಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಗಂಡ ಹೆಂಡತಿ ಹೇಗಿರ್ತಾರೋ ಹಾಗೆ ಹೊಸದಾಗಿ ಶುರು ಆಗುತ್ತೆ. ಇದು ಸುಳ್ಳಲ್ಲ ತಾಯಿ, ಸತ್ಯವಾಗಿ ನಿಜವಾದ ಮಾತು. ಗಂಡ ಬಂದ್ಬಿಡ್ತಾನಂತೆ. ಏನ್ ಡೋಂಗಿನೋ ಇವರು. ಅಬ್ರಾಡ್ಗೆ ಹೋಗಿರೋ ಏಜೆ ಫ್ಲೈಟ್ನ ಅರ್ಧ ದಾರಿನಲ್ಲಿ ನಿಲ್ಸಿ ಅಲ್ಲಿಂದ ಇಳಿದು ಮನೆಗೆ ವಾಪಸ್ ಬಂದ್ಬಿಡ್ತಾರಂತೆ. ಏನ್ ಬಸ್ಸ ಇದು? ಮೇಡಮ್ ಮೇಡಮ್ ಏನು ಯೋಚನೆ ಮಾಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳಿ, ಮಾಡ್ತೀನಿ. ಏನಿಲ್ಲ ವಿಶ್ವರು, ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಅದೇ ಏನು ಯೋಚನೆ ಅಂತ ಕೇಳ್ತಿದ್ದೀನಿ. ಅಲ್ಲ, ನೀವು ಯಾವಾಗಲೂ ಆರಾಮಾಗಿರೋರು, ಸಡನ್ ಆಗಿ ಯೋಚನೆ ಮಾಡ್ತಿದ್ದೀರಿ ಅಂದರೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನಿಲ್ಲ ವಿಶ್ವರು, ನನ್ನ ಗಮನ ಎಲ್ಲ ಲೀಲಾ ಮದುವೆ ಕಡೆಗೆ ಇತ್ತಲ್ಲ, ಅವಳ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ಅಭಿ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಯ್ಯ, ನಮ್ಮ ಬಾಸ್ ಏನು ಮೇಡಮ್, ಅವ್ರ ಕಿಂಗು, ರಾಜ ಎಲ್ಲಿದ್ರು ರಾಜನೇ. ಯಾರು ನೋಡ್ಕೊಳ್ಳಿ ಅಥವಾ ನೋಡ್ಕೊಳ್ಳದೆ ಇರಲಿ, ಕಿಂಗ್ ಈಸ್ ಆಲ್ವೇಸ್ ಎ ಕಿಂಗ್ ಮೇಡಮ್. ಅದು ನಿಜಾನೇ. ಪಾಪ ಅವ್ರು ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ. ಅದಕ್ಕೆ ರಿಟರ್ನ್ ಆಗಿ ನಾನು ಅವ್ರಿಗೇನು ಮಾಡೋಕ್ಕೆ ಆಗ್ತಿಲ್ಲ. ಅಟ್ಲೀಸ್ಟ್ ಅವ್ರ ಜೊತೆ ಕೂತ್ಕೊಂಡು ಎರಡು ಮಾತಾಡೋಣ ಅಂದರೆ ಅದೂ ಆಗ್ತಿಲ್ಲ. ಅದೇ ಚಿಂತೆ. ಅಯ್ಯೋ, ಇಷ್ಟೇನಾ ಮೇಡಮ್? ಇದಕ್ಕೆಲ್ಲ ನಮ್ಮ ಬಾಸ್ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಸಮಾಧಾನಕ್ಕೋಸ್ಕರ ಬೇಕಿದ್ರೆ ಒಂದು ಗಿಫ್ಟ್ ಕೊಟ್ಟು ಹಿಂಗಿತ್ತು ಹಿಂಗೆ ಆಗೋಯ್ತು ಅಂತ ಸಾರಿ ಕೇಳ್ಬಿಡಿ, ಮುಗೀತು. ದಿಸ್ ಈಸ್ ಗ್ರೇಟ್ ಐಡಿಯಾ. ಇದು ನನಗೆ ಹೊಳದೇ ಇರಲಿಲ್ಲ. ವಿಶ್ವರೂಪ್, ಅವ್ರಿಗೇನು ಕೊಟ್ಟರೆ ಇಷ್ಟ ಆಗ್ಬೋದು, ಅದೇನಾದರೂ ನಿಮಗೆ ಗೊತ್ತಿದೆಯಾ? ಅಯ್ಯೋ, ಏನು ಮೇಡಮ್ ನೀವು, ಕಾಯಿಗೆ ಬಳ್ಳಿ ಗೊತ್ತಾ, ಕಣ್ಣಿಗೆ ರೆಪ್ಪೆ ಗೊತ್ತಾ, ಸಮುದ್ರಕ್ಕೆ ದಡ ಗೊತ್ತಾ ಅಂತ ಕೇಳ್ದಂಗೆ ಆಯ್ತಲ್ಲ ಮೇಡಮ್. ಮೇಡಮ್, ಬಾಸ್ ನನ್ನನ್ನು ಉಳಿಸಿ ಬೆಳೆಸಿರೋ ದೇವರು ಮೇಡಮ್. ಅವರು ಇಡೋ ಪ್ರತಿಯೊಂದು ಹೆಜ್ಜೆ ಏನು ಹೇಳುತ್ತೆ ಅಂತ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಗೊತ್ತಿರೋದೇ ನನಗೆ ಮೇಡಮ್. ಮೇಡಮ್, ಅವ್ರ ಚೈಲ್ಡ್ಹುಡ್ ಬಗ್ಗೆ ಅಜ್ಜಿ ಗೊತ್ತಿರ್ಬೋದು, ಆದರೆ ಅವ್ರ ಕಾಲೇಜ್ ಡೇಸ್, ಜಾಲಿ ಡೇಸ್, ಹ್ಯಾಪಿ ಡೇಸ್ ಎಲ್ಲ ನನಗೆ ಕ್ಲೀನಾಗಿ ಗೊತ್ತು ಮೇಡಮ್. ಅವ್ರ ಕಾಲೇಜ್ ಡೇಸ್ ಬಗ್ಗೆನೂ ನಿಮಗೆ ಗೊತ್ತಿದೆಯಾ? ಹಾಗಾದರೆ ಹೇಳಿ ವಿಶ್ವರೂಪ್, ಆಗ ಅವ್ರು ಹೇಗಿದ್ರು? ಮೇಡಮ್, ನಮ್ಮ ಬಾಸ್ ಕಾಲೇಜಲ್ಲಿ ಸ್ಟೂಡೆಂಟ್ ನಂಬರ್ 1 ಇಲ್ಲದೆ ಇದ್ರು ಕೂಡ ಅಲ್ಲಿರೋ ಸ್ಟೂಡೆಂಟ್ಗಳಿಗೆ ಹೀರೋ ನಂಬರ್ 1 ಆಗಿದ್ರು ಮೇಡಮ್. ನಮ್ಮ ಬಾಸ್ ಮಾಡೋ ಇಂಗ್ಲೀಷ್ ನಾಟಕನ ನೋಡೋಕ್ಕೆ ಪಕ್ಕದ ಕಾಲೇಜಲ್ಲಿರೋ ಲೇಡಿ ಪ್ರಿನ್ಸಿಪಲ್ ಕದ್ದು ಮುಚ್ಚಿ ಬಂದು ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರು ಹಾಡೋಕ್ಕೆ ಶುರು ಮಾಡಿದರೆ ಸಾಕು, ಮ್ಯೂಸಿಕ್ ಟೀಚರ್ ರಜೆಯಲ್ಲಿದ್ರು ಕೂಡ ಕಾಲೇಜಿಗೆ ಬಂದು ಅವರು ಸಂಗೀತನ ಸವಿತಾ ಹೋಗ್ತಿದ್ರು ಮೇಡಮ್. ನಮ್ಮ ಬಾಸ್ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರೆ ಸಾಕು, ಪಕ್ಕದ ಬಿಲ್ಡಿಂಗಲ್ಲಿದ್ದ ಡ್ಯಾನ್ಸರ್ ರಮನಾಥ್ ಅವರು ಬಿಲ್ಡಿಂಗ್ ಹತ್ತಿ ಟೆರಿಸ್ ಮೇಲೆ ಕೂತು ನೋಡ್ತಾ ಇದ್ರು ಮೇಡಮ್. ಇದನ್ನ ನೋಡಿಲ್ಲ ಅಂದ್ರು ಕೇಳಿದ್ದೀನಿ ಮೇಡಮ್. ವಾವ್, ಅಭಿ ಇಷ್ಟೊಂದು ಟ್ಯಾಲೆಂಟೆಡ್ ಇದ್ದಾರಾ? ನಾನು ಅವ್ರನ್ನ ಬಿಸ್ನೆಸ್ಸಲ್ಲಿ ಮಾತ್ರ ನಂಬರ್ 1 ಅಂದ್ಕೊಂಡಿದ್ದೆ. ಹಾಡು, ಡ್ಯಾನ್ಸು, ಆ್ಯಕ್ಟಿಂಗು ಇಷ್ಟೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ಆಕ್ಟಿಂಗ್ ಬಗ್ಗೆ ಕೇಳಲೇಬೇಡಿ ಮೇಡಮ್. ಈ ಬೆಸ್ಟ್ ಆಕ್ಟರ್ಸ್ ಯಾರೆಲ್ಲ ಅಂತ ಲಿಸ್ಟ್ ಮಾಡಿದಾಗ ಇವ್ರ ಹೆಸರು ಏನಾದ್ರು ಬಂದ್ರೆ ಜನರೆಲ್ಲ ಬೆಸ್ಟ್ ಆಪ್ಷನ್ ಅಂತ ತಲೆ ಆಡಿಸ್ತಾರೆ. ರಾಮ್,
ನೋಡಿದ್ಯೇನೋ ಭಗವಂತನಾಟ ಹೇಗಿತ್ತು ಅಂತ. ನನಗೆ ಅರ್ಥ ಆಗಲಿಲ್ಲಮ್ಮ. ಪೂಜೆ ಮಾಡಿಸಿದ್ದು ಲೀಲಾ ಗಂಡ ಬೇಗ ವಾಪಸ್ ಬರಲಿ ಅಂತ. ಪುರೋಹಿತರು ಹೇಳಿದ್ರು ಪೂಜೆ ಮುಗಿಯೋದ್ರೊಳಗೆ ಲೀಲಾ ಗಂಡ ಬಂದೇ ಬರ್ತಾನೆ ಅಂತ. ನೀನು ಯಾವುದೇ ಕಾರಣಕ್ಕೂ ಫಾರಿನ್ ಟೂರ್ ಕ್ಯಾನ್ಸಲ್ ಮಾಡ್ಸಕ್ಕೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಆದ್ರೆ ಪೂಜೆ ಮುಗಿಯೋದ್ರೊಳಗೆ ಬಂದೇ ಬಿಟ್ಟೆ. ಆ ಭಗವಂತ ರಾಮ್ಗೆ ಲೀಲಾನೇ ಹೆಂಡತಿ, ಲೀಲಾಗೆ ರಾಮೇ ಗಂಡ ಅಂತ ತೋರಿಸ್ಬಿಟ್ಟ ಕಣೋ. ನೀನು ಪೂಜೆ ಮುಗಿಯೋದ್ರೊಳಗೆ ಮನೆ ಒಳಗೆ ಬಂದ್ಬಿಟ್ಟಿಯಲ್ಲ, ನನಗೆ ನೀನು ನೋಡಿ ಎಷ್ಟು ರೋಮಾಂಚನ ಆಗೋಯ್ತು ಗೊತ್ತಾ. ಆ ಭಗವಂತ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನ ನಿರೂಪಿಸ್ಬಿಟ್ಟ ಕಣೋ. ನೀನು ಇಷ್ಟೆಲ್ಲ ಪವಾಡ ನೋಡಿದ್ಲು ಕೂಡ ನಿನ್ನ ಮನಸ್ಸಲ್ಲಿ ತ್ಯಾಗ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಅದನ್ನು ಬಿಟ್ಬಿಡಮ್ಮ. ಭಗವಂತನ ದೃಷ್ಟಿನಲ್ಲಿ ನೀವಿಬ್ಬರು ಗಂಡ ಹೆಂಡ್ತಿನೇ. ಅದನ್ನು ಅವ್ನು ಯಾವತ್ತೂ ಬರೆದ್ಬಿಟ್ಟಿದ್ದಾನೆ. ಆ ಬರೆದಿರೋದನ್ನು ಅಳಿಸಿ ಇನ್ನೊಂದು ಕಥೆ ಬರಿತೀನಿ ಅಂದರೆ ಅದು ಯಾವತ್ತಿಗೂ ಕೈಗೂಡಲ್ಲ. ನೀನು ಮತ್ತು ಅಭಿರಾಮ್ ಜಯಶಂಕರು ಯಾವತ್ತಿದ್ರೂ ದಂಪತಿ ಅಂತ ಆ ಭಗವಂತ ನಿರ್ಧರಿಸ್ಬಿಟ್ಟಿದ್ದಾನಮ್ಮ. ನಿಮ್ಮ ಸಂಬಂಧನ ಯಾರೂ ದೂರ ಮಾಡೋಕ್ಕೆ ಆಗಲ್ಲ. ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಿಮ್ಮ. ದೀರ್ಘ ಸುಮಂಗಲಿ ಬಾಬಾ. ನಾನು ಇನ್ನು ಬರ್ತೀನಮ್ಮ. ಈ ಕ್ಷಣಕ್ಕೂ ನಿನ್ನ ಮನಸ್ಸಲ್ಲಿ ದ್ವಂದ್ವ ಇದ್ರೆ ಅದನ್ನ ಈಗಲೇ ಕಿತ್ತಾಕ್ಬಿಡು. ಲೀಲಾನೇ ನಿನ್ನ ಹೆಂಡತಿ, ಇದನ್ನು ಯಾರೂ ತಪ್ಸಕ್ಕಾಗಲ್ಲ, ನೆನ್ಪಿಟ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.